13ರಂದು ನಡೆಯಲಿರುವ ಕಾವೇರಿ ವಿಚಾರವಾಗಿ ಬಂದ್ ನಡೀತಾ ಇದೆ. ಈ ವಿಚಾರ ಮಾತಾಡಿ ಸಾರಾ ಗೋವಿಂದ್ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, 13ನೇ ತಾರೀಕು ಕರ್ನಾಟಕ ಬಂದನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯ ಒಂದು ಹೋರಾಟ ಇರಲಿ ಸರ್? ನಾವು ಪ್ರತಿ ಬಾರಿ ಬಂದ್ ಮಾಡೋಂಥ ಸಂದರ್ಭ ಅದಕ್ಕೆ ಕಾರಣಗಳಿರ್ತವೆ. ನಾವು ಸುಮ್ಮನೆ ಬಂದ್ ಮಾಡೋಕ್ಕೆ ನಾವೇನು ಹುಚ್ಚರ? ಈ ನಾಡಿಗೆ ಬೆಂಕಿ ಬಿದ್ದಿದೆ. ಮುಂಗಾರು ಮಳೆ 2-3 ತಿಂಗಳಾಯಿತು ಪ್ರಾರಂಭ ಆಗಿ. ಇಲ್ಲಿವರೆಗೂ ಕರ್ನಾಟಕದಲ್ಲಿರುವಂಥ 16 ಡ್ಯಾಮ್ಗಳಿಗೆ ಒಂದು ಹನಿ ನೀರು ಬಂದಿಲ್ಲ. ಇವತ್ತಿನ ದಿವಸ ನೀವು 2-4 TMC ನೀರು ಕೊಡಿ ಅಂದರೆ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ನೀವು ನ್ಯಾಯಮೂರ್ತಿಗಳು ಅಂತ ನಾವು ಯಾವ ರೀತಿ ಒಪ್ಕೋಬೇಕು? ಇವತ್ತು ಯಾವುದೋ ಒಂದು ಕೊಲೆ ಆಯಿತು ಅಂದ್ಕೊಳ್ಳಿ, ಕರ್ನಾಟಕದಲ್ಲಿ ಯಾವುದೋ ಒಬ್ಬನ ಕೊಂದರು ಅಂದ್ಕೊಳ್ಳಿ, ಎಷ್ಟು ಆಯಾಮಗಳಲ್ಲಿ ಅವರು ನಮ್ಮ ಪೊಲೀಸ್ ಇಲಾಖೆ ತನಿಖೆ ನಡೆಸುತ್ತೆ. ನೀನೇನೋ ಅಲ್ಲಿ ಕೂತ್ಕೊಂಡು ಇದರಲ್ಲಿ ಡೆಲ್ಲಿಲಿ ಕೂತ್ಕೊಂಡು ತಮಿಳ್ನಾಡವರು ಹೇಳಿದ್ರು, ತಮಿಳ್ನಾಡವ್ರನ್ನ ಓಲೈಸಬೇಕು ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ತೀರ್ಪು ಕೊಡ್ತೀಯ ನೀನು? ವಾಸ್ತವ ಸ್ಥಿತಿ ಅನ್ನೋದನ್ನು ನೋಡಬೇಕಲ್ವ? ಇಲ್ಲಿ ನೀರು ಇದೆಯಾ ಇಲ್ವಾ, ಮಳೆ ಆಗಿದೆಯಾ ಇಲ್ವಾ ಅನ್ನೋದು ನೋಡೋ ಜ್ಞಾನ ಇಲ್ವಾ ನಿನಗೆ? ನೀನೊಬ್ಬ ನ್ಯಾಯಮೂರ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಯಾವ ನ್ಯಾಯಮೂರ್ತಿ ನೀನು? ಕಣ್ಮುಚ್ಚು ತೀರ್ಪು ಕೊಡೋ ನ್ಯಾಯಮೂರ್ತಿನ ನೀನು? ಒಂದು ರಾಜ್ಯಕ್ಕೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಕ್ತೀಯಲ್ಲ ನೀನು. ಈ ತೀರ್ಪನ್ನು ನಾವು ಒಪ್ಕೊಳ್ಳೋದಿಲ್ಲ, ನಮ್ಮ ಸರ್ಕಾರ ಕೂಡ ಒಪ್ಕೊಂಡಿಲ್ಲ. ನಾವು ಯಾವುದೇ ಕಾರಣದಲ್ಲೂ ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಇಡೀ ಕರ್ನಾಟಕದ ಕನ್ನಡಿಗರನ್ನ ಒಂದು ಜಾಗೃತಿಗೊಳಿಸಬೇಕು ಅಂತ ಹೇಳಿಬಿಟ್ಟು ಇದೇ ಬರೋ ತಿಂಗಳು 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಆ ಬಂದನ್ನು ಯಶಸ್ವಿಗೊಳಿಸಿದ್ರೆ ನಮ್ಮ ಒಂದು ಶಕ್ತಿ ಏನು ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಇದೇ ಆಗಸ್ಟ್ 3ರಂದು ವಿಜಯ್ ಅವರು ಬೆಂಗಳೂರಿಗೆ ಬರ್ತಾರೆ ಸರ್. ಒಂದು ಕಡೆ ವಿಧಾನಸೌಧ ಕೂಡ ಸ್ವಚ್ಛ ಮಾಡ್ತಾ ಇದ್ದಾರೆ. ಅಲ್ಲ, ಬರಲಿ, ಅವರು ಬಂದು ಒಳ್ಳೆ ರೀತಿಯಲ್ಲಿ ಬಂದರೆ ನಮಗೇನು ಖುಷಿನೇ. ವಾಸ್ತವ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರಲಿ. ಅದು ಬಿಟ್ಬಿಟ್ಟು 3ನೇ ಬೆಳೆ ಬೆಳೆಯೋಕ್ಕೆ ನೀರು ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ನಾವು ತಯಾರಿಲ್ಲ. ಆಗಸ್ಟ್ 13ಕ್ಕೆ ರಾಜ್ಯದ ಜನಕ್ಕೆ ಯಾವ ರೀತಿ ಹೋರಾಟ ಇರೋದೇ ಅನ್ನೋ ಸಂದೇಶ ಕೊಡ್ತೀವಿ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಾವು ಅವರನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಕೈ ಮುಗಿದು ಅತ್ಯಂತ ಕಳಕಳಿಯಿಂದ ಈ ನಾಡಿಗೆ ಅನ್ಯಾಯವಾಗಿದೆ, ಬನ್ನಿ ಕೈ ಜೋಡಿಸಿ ಅಂತ ಹೇಳ್ಬಿಟ್ಟು. ಅದು ಅವರವ್ರ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾರೆ, ಕನ್ನಡ ನೆಲದಲ್ಲಿ ವಾಸ ಮಾಡ್ತಿದ್ದೆ. ಅವ್ರಿಗೂ ಕೂಡ ಈ ನೆಲದ ಮೇಲೆ ಋಣ ಇದೆಯಲ್ವ, ಅದನ್ನು ತೀರಿಸೋ ಜವಾಬ್ದಾರಿ ಅವರದಲ್ವ. ಹಾಗಾಗಿ ಇಡೀ ಕರ್ನಾಟಕದ ಕನ್ನಡಿಗರು ನಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಇಲ್ಲ, ಚಿತ್ರರಂಗದಿಂದ ಯಾರೆಲ್ಲ ಅಂತ ಅಲ್ಲ, ಪ್ರತಿಯೊಬ್ಬರ ಕರ್ತವ್ಯ, ಪ್ರತಿಯೊಬ್ಬರು ಬರ್ತಾರೆ. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿರುವಂಥದ್ದು. ಈ ಒಂದು ಹೋರಾಟ ಏನು 13ನೇ ತಾರೀಕು ನಡೀತಾ ಇದೆ, ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಕೊಡ್ತಾರೆ ಅಂತಕ್ಕಂಥ ಒಂದಷ್ಟು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ದರ್ಶನ್, ನೆಲವಾಗ್ಲು, ಜನತಾ ಟಿವಿ.